ವರ್ಷಗಳಿಂದ ಮೌಢ್ಯತೆ ಇಲ್ಲಿ ಜಗಜ್ಜಾಹೀರಾಗಿ ಮೆರಿತಾ ಇದೆ. ಆದರೂ ಕೂಡ ಇಲ್ಲಿನ ತಾಲೂಕು ಆಡಳಿತ ಹಾಗೂ ತಹಸೀಲ್ದಾರ್ ಕೂಡ ಏನು ಕ್ರಮ ತಗೊಂಡಿಲ್ಲ. ಮಣಿಕಂಠ ರಾಠೋಡ್ ಅವ್ರು ಬಂದಾಗ ನಿಮ್ ಕಣ್ ತೆರಿತಾ ಅಂತ ಅಲ್ಲ. ನೋಡ್ರಿ, ಮೌಢ್ಯದ ಬಗ್ಗೆ ನಾನು ಮಾತಾಡ್ತೇನೆ. ಏನಾದ್ರೂ ಘಟನೆ ನಡೆದಿದ್ರೆ ಯಾರು ಬಾಧಿತರಿರ್ತಾರಲ್ಲ ಸಾಕ್ಷ್ಯಗಳನ್ನ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಡಿ, ನಾವು ಇವತ್ತೇ ಇಲ್ಲಿ ತಾವು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀರಿ ಸಾಹೇಬ್ರೆ? ಹಲೋ ಸರ್, ಇಲ್ಲಿ ಕೇಳಿ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀರಾ? ತಮ್ ಗಮನಕ್ಕಿರಲ್ವಾ? ದಂಡಾಧಿಕಾರಿಗಳಾಗಿದ್ದಾರೆ ತಾವು, ತಮ್ ಗಮನಕ್ಕಿರಲ್ವಾ? ಕಂಪ್ಲೇಂಟ್ ಯಾರು ಕಂಪ್ಲೇಂಟ್ ಸರ್? ಈಗಾಗಲೇ ಸರ್ ಈ ಬಗ್ಗೆ ಏನ್ ಹೇಳ್ತೀರಾ? ಈ ಗಲಭೆಗೆ ಕಾರಣಕರ್ತರು ತಾವೇ ಆಗ್ತೀರಿ ಈಗ ಹೊಣೆಗಾರ. ನಾನು ಹೇಳೋದು ಕಂಪ್ಲೇಂಟ್ಸ್ ಅಂತಂದ್ರೆ ಏನಾದ್ರು ಸ್ಟಾಪ್ ಮಾಡಂತ ಕೊಟ್ಟಿದ್ದಾರೋ ಅಥವಾ ಏನಂತ ಕೊಟ್ಟಿದ್ದಾರೆ. ಈಗ ನಾನು ಹೇಳ್ತಾ ಇರೋದು ಏನ ಮೌಢ್ಯತೆ ನಿಂತ ಏನಾದ್ರು ಹಾನಿ ಆಗಿದೆ ಅಂದ್ರೆ ಯಾರು ಹಾನಿ ಆಗಿರ್ತದೆ ಅವ್ರು ಕೊಟ್ರೆ ನಾವು ಕಾನೂನು ಪ್ರಕಾರ ನಾವು ಇದು ಮಾಡ್ಕೋತೀವಿ. ಏನಪ್ಪಾ ಅಂದ್ರೆ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಕಾನೂನು ಬಿಟ್ಟು ಯಾರು ದೊಡ್ಡವರಲ್ಲ, ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ 1 ವರ್ಷಗಳಿಂದ ಸೈನ್ಸ್ಗೆ ಸವಾಲ್ ಅನ್ನುವಂತ ಒಂದು ಸುದ್ದಿಯನ್ನ ಹರಡಿದೆ. ಅದು ತಮ್ಮ ಗಮನಕ್ಕೂ ಇರುತ್ತೆ. 100% ಒಂದು ಊರಲ್ಲಿ ಒಂದು ಸಣ್ಣ ಘಟನೆ ಆದ್ರೆ ತಮ್ಮ ಪೊಲೀಸ್ನವರು ತಮ್ಮ ಇಂಟೆಲಿಜೆನ್ಸಿ ಅದನ್ನ ರಿಪೋರ್ಟ್ ಮಾಡುತ್ತೆ. 1 ವರ್ಷದಿಂದ ತಮಗೆ ಗಮನಕ್ಕಿರಲಾರ್ದು ಇವತ್ತು ಮಣಿಕಂಠ ರಾಠೋಡ್ ಬಂದಾಗ ತಾವು ಓಡಾಡಿ ಬಂದಿದ್ದೀರಿ. ಇದ್ರ ಬಗ್ಗೆ ಹೇಳಿ. ನೋಡ್ರಿ ಸೈನ್ಸ್ಗೆ ಸವಾಲ್ ಅಂತ ಎಲ್ಲರಿಗಿದೆ. ಹಾಗಂತ ಹೇಳಿ ದೇವ್ರಿಗೆ ಯಾರು ಕೈ ಮುಗಲ್ವಾ? ನಾವು ಕೂಡ ಕೈ ಮುಗಿತಾ ಇದ್ದೀವಿ ಸರ್. ಭಾವನೆಗಳೇ ಬೇರೆ, ಈ ವಿಚಾರ ಬೇರೆ ಸರ್. ಆ ಭಾವನೆಗಳಿಂದ ಯಾರಿಗಾದ್ರೂ ಧಕ್ಕೆ ಆದಲ್ಲಿ ಕಂಪ್ಲೇಂಟ್ ಕೊಟ್ಟಲ್ಲಿ 100% ಯಾರಿಗಾದ್ರೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ. ಕಾನೂನೇ ಅದು. ಸರ್ ಸರ್ ಉತ್ತರ ಕೊಡಿ ಸರ್. ಯಾರಾಗಿದೆ ಅವರು ಈ ವಿಕ್ಟಿಮ್ ಬೇಕಲ್ಲ. ಮುತ್ತೆ ಏನಂತಾನೆ ಕಲಬುರಗಿಯಲ್ಲಿ ESI ಆಗ್ತಿರ್ತಿದ್ದಾರೆ. ಇವತ್ತು ಪ್ರತಿಯೊಂದು ನಿಮ್ಮ ಜಿಲ್ಲೆ ತಾಲೂಕಲ್ಲಿ ಆಳದಲ್ಲಿ ಯಾಕೆ ಸರ್ಕಾರಿ ಆಫೀಸ್ ತೆರೆದಿದ್ದಾರೆ? ಅವನು ಓಪನ್ ಆಗಿ ಹೇಳ್ತಾನೆ, ಇವತ್ತು ಲಕ್ಷಾಂಗಟ್ಲೆ ತಾವು ಹಾಸ್ಪಿಟಲ್ ಹೋಗಿ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಒಂದು ನಿಮಿಷ ಸಾಹೇಬ್ರೆ, ಒಂದು ನಿಮಿಷ. ಯಾಕೆ ಹಾಳು ಮಾಡ್ತಾ ಇದ್ದೀರಾ? ನನ್ನ ಹತ್ರ ಬನ್ನಿ, ನಾನು ನಿಮ್ಮ ಎಲ್ಲ ನಾನು ಬಹಳ ದೊಡ್ಡ ವೈದ್ಯ ಇದ್ದೀನಿ, ನಾನು ಸೈನ್ಸಿಗೆ ಸವಾಲ್ ಹಾಕ್ತೀನಿ, ನನ್ನ ಹತ್ರ ಎಲ್ಲರೂ ಪ್ರೆಗ್ನೆಂಟ್ ಇಲ್ಲದವ್ರು ಪ್ರೆಗ್ನೆಂಟ್ ಆಗ್ತಾರೆ ಅಂತ ಹೇಳ್ತಾರೆ, ರೊಕ್ಕ ವಸೂಲಿ ಮಾಡ್ತಾರೆ. ಆ ಕಂಪ್ಲೇಂಟ್ ನಾನು ನಿಮ್ಮ ಪೊಲೀಸರಿಗೆ ಕೊಟ್ಟಿನೋ ಇಲ್ಲೋ ಕೇಳ್ಕೊಳ್ರಿ. ಅದು ಏನಂದ್ರೆ ನಾನು ಹೇಳ್ತಾ ಇರೋದು ನೀವು ಹೇಳಿದ್ದು ಒಪ್ಕೊಂಡೆವು. ಏನಂತಂದ್ರೆ ಆಯ್ತಪ್ಪ ಪ್ರೆಗ್ನೆಂಟ್ ಮಾಡ್ತಾ ಇದೀವಿ ವಿತೌಟ್ ಟ್ರೀಟ್ಮೆಂಟ್ ಅಂತ ಇದೀವಿ. ಹೌದಪ್ಪ, ಯಾರಾದ್ರೂ ಇಲ್ಲ ನನಗೆ ಆಗಿಲ್ಲ ಅಂತ ಕಂಪ್ಲೇಂಟ್ ಕೊಟ್ರ ಯಾರಾದ್ರೂ ಕೊಟ್ರ ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ನೋಡಿದ್ದೀನಿ. ನೋಡ್ರಿ, ಸೈನ್ಸ್ಗೆ ಸವಾಲ್ ಮಾಡ್ತಾರಂದ್ರೆ ನಮಗೆ ಕೇಳೋದು ಹಕ್ಕಿಲ್ವಾ? ಕೇಳಿ ಅದ್ರ ಕಂಪ್ಲೇಂಟ್ ಕೊಡೋ ಹಕ್ಕಿಲ್ವಾ? ಅಲ್ಲ ನೀವು ನೋಡ್ರಿ, ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಮೇಲೆ ನಾವು ಕಂಪ್ಲೇಂಟ್ ಕೊಡೋದು ಪರ್ಟಿಕ್ಯುಲರ್ ಕೊಡೋದು ಬೇರೆ, ಇದನ್ನ ಈ ರೀತಿ ಮಾಡ್ತಾ ಇರತ್ತ ಅನ್ನೋದು ಬೇರೆ ಆಗುತ್ತೆ. ಅಂದ್ರೆ ಕಾಮನ್ ಆಗಿ ಕಂಪ್ಲೇಂಟ್ ಕೊಡೋದು ಬೇರೆ. ಸರ್ ಒಂದೇ ನಿಮಿಷ ನಾವು ಯಾವುದೇ ವ್ಯಕ್ತಿಗಿನ ನೀವು ಬ್ಯಾಡ ಅಂದ್ರೆ ನಾವು ಅವ್ರಿಗೆ ಹೊರಗಾಕಕ್ ಆಗಲ್ಲ. ಫಸ್ಟ್ ಈಗ ಮೆಡಿಕಲ್ ಇವನು ಔಷಧ ಕೊಡ್ತಾ ಇದ್ದಾನೋ ಇಲ್ಲೋ ಊರಾಗ? ಅದ್ರದ್ದು ಲೈಸೆನ್ಸ್ ತಹಸೀಲ್ದಾರ್ ಕೊಟ್ಟಿದಾರ, ಪೊಲೀಸರು ಕೊಟ್ಟಿದಾರ? ಇಲ್ಲ, ಇಷ್ಟು ಜನ ವಿಟ್ನೆಸ್ ನಾವು ನೋಡಿಲ್ಲ. ಇವ್ರು ಹೇಳ್ತಾ ಇದ್ದಾರೆ ಕೊಡ್ರಿ, ಅವ್ರು ಕೇಳ್ರಿ, ಕೊಟ್ಟಿಲ್ಲ. ನೀವು ಪೊಲೀಸರು ಕೇಳ್ರಿ, ಯಾರು ಪೊಲೀಸರು ಕೊಟ್ಟಿದ್ದಲ್ಲ ರೀ, ನಾವು ಲೆಟರ್ ಕೊಟ್ಟಿಲ್ಲ. ಏನಂತ ಕೊಟ್ಟಿದ್ದಾರೆ? ಸರ್ಟಿಫಿಕೇಟ್ ಇಲ್ಲದ ಪೌಡರ್ ಕೊಡ್ತಾರೆ. ಹೆಂಗ್ ಕೊಡ್ತಾರೆ? ನೋಡ್ರಿ, ಸಿಂಗಲ್ ಕೊಟ್ಟಾರೇನ್ರಿ? ಯಾವ್ದಾದ್ರು ಕೊಟ್ಟಿದಾರ? ಪೊಲೀಸ್ ಇಂಥವ್ರಿಗೆ ಹಿಂಗ ಆಗಿದೆ. ಅದು ಕಾಂಪ್ರಮೈಸ್ ಆಗಿ ಬಂದಿರಿ, ಮುಂದೆ ಅದು ಬಂದು ಅದೇ ಮಾಡಬೇಕು.
ನಡ್ರಿ.